ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನ ಚಾನಲ್. ಇವಾಗ ಸಿಂಪಲ್ಲಾಗಿ ಆಲೂ ಪಾಲಕ್ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನಾನು ರೊಟ್ಟಿನೂ ಸಹ ಮಾಡ್ತಾಯಿದ್ದೀನಿ. ರೊಟ್ಟಿ, ಚಪಾತಿ, ಪೂರಿ ಜೊತೆನೂ ಇದನ್ನು ತಿನ್ಬೋದು. ಮತ್ತು ಒಂದು ಡ್ರಿಂಕನ್ನು ಸಹ ರೆಡಿ ಮಾಡ್ಕೊತಾಯಿದ್ದೀನಿ. ಇವತ್ತು ಪಪ್ಪಾಯ ಸ್ಮೂತಿನೂ ಸಹ ನಾನು ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ನೀಟಾಗಿ ಬಬಲ್ಸ್ ಬರಬೇಕು. ಬಬಲ್ಸ್ ಬರೋವರೆಗೂ ಬಿಸಿ ಮಾಡ್ಕೋಬೇಕು. ಮತ್ತು ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡ್ಕೋಬೇಕು. ಇದನ್ನು ಸಣ್ಣದಾಗಿ ಹಚ್ಚೋ ಅಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಬಿಸಿ ನೀರಿಗೆ ಹಾಕಿದ್ರಿಂದ ಬೇಗ ಮೆಲ್ಟ್ ಆಗುತ್ತೆ, ಬೇಗ ಸಾಫ್ಟಾಗಿ ಬೇಯುತ್ತೆ. ಇದನ್ನು ನಾವು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಸ್ವಲ್ಪ ಹೊತ್ತು ಅಂದರೆ ಇದನ್ನು ಕೈಲಿ ಮುಟ್ಟಿದರೆ ಅದು 2 ಪೀಸ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಇದು ಆಲ್ಮೋಸ್ಟ್ ಬೆಂದಿದೆ. ಈ ಥರ ನೊರೆ ಬಂದಿದೆ ಅಂದರೆ ಇದು ಬೆಂದಿದೆ ಅಂತ ಆಯಿತು. ಇದನ್ನು ಇದಕ್ಕೆ ನಾನು ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಉಪ್ಪು ಹಾಕಿಲ್ಲ. ಇದು ಗ್ರೀನ್ ಕಲರಾಗೇ ಇರುತ್ತೆ. ಇದನ್ನು ಸೈಡಿಗೆ ಎತ್ತಿಡೋಣ. ನೆಕ್ಸ್ಟು ಆಲೂಗೆಡ್ಡೆಯನ್ನು ಬೇಯಿಸ್ಕೊಳ್ಳೋಣ. ಆಲೂಗೆಡ್ಡೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ಬಿಸಿಯಾಗಲಿ ಅಲ್ಲಿವರೆಗೂ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ನಾನು ಒಂದು ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದ್ಬಿಟ್ಟು ಒಂದು ದಪ್ಪ ಹೋಳುಗಳಾಗಿ ಮಾಡಿ ಇದಕ್ಕೇ ಒಂದು ಸ್ವಲ್ಪ ಆಲೂಗೆಡ್ಡೆ ಜೊತೆಗೆ ಉಪ್ಪನ್ನು ಹಾಕ್ಬಿಟ್ಟು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಸಾಕು, ಇಷ್ಟು ಬೆಂದಿದ್ರೆ. ಅಂದರೆ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ಮತ್ತು ಕಡಿಮೆನೂ ಬೇಯಿಸ್ಕೊಳ್ಳೋದು ಬೇಡ. ಅಂದರೆ ಇದೊಂದು ನೀಟಾಗಿ ಕಟ್ ಮಾಡಿದರೆ ಕೈಲಿ ಕಟ್ಟಾಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಇದು ತಣ್ಣಗಾಗಲಿ. ಅಲ್ಲಿ ಗ್ರೇವಿ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ 1-2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲು ಬಿಸಿಯಾಗಲಿ. ಬಿಸಿಯಾದಂಥ ಆಯಿಲಿಗೆ ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸೌಂಡ್ ಬರಲಿ. ಅದ್ರ ಜೊತೆಗೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಹಾಕಿದ್ದೀನಿ. ಇವು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಸಣ್ಣದಾಗಿ ಹಚ್ಚಿದಂಥ 2 ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಕೋಬೇಕು. ಇದನ್ನು ಇದಕ್ಕೆ ಸೇರಿಸ್ಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸಣ್ಣೂರಿಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಈರುಳ್ಳಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಬೇಗ ಸಾಫ್ಟ್ ಬರುತ್ತೆ ಅಂತ. ಇದು ಫ್ರೈ ಆಗಲಿ. ನಾನು ಮಿಕ್ಸಿ ಜಾರಿಗೆ ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆಗೋ ಹೊತ್ತಿಗೆ ಇದು ಈರುಳ್ಳಿನೂ ಸಹ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಿತ್ತು. ಇದನ್ನು ಪ್ಯೂರಿನ ಇದಕ್ಕೆ ಸೇರಿಸ್ಬೇಕು. ಇದಕ್ಕೆ ನೀರನ್ನು ಸೇರಿಸ್ಕೋಬಾರ್ದು. ನೀರನ್ನು ಸೇರಿಸ್ದಲೇ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಇದ್ರ ಜೊತೆಗೆ ನಾವು ಸೇರಿಸ್ಕೋಬೇಕು. ಇದನ್ನು ಹಾಕೋದ್ರಿಂದ ಟೊಮೊಟೊನೂ ಫ್ರೈ ಆಗುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಫ್ರೈ ಆಗುತ್ತೆ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಇದನ್ನು ಮುಚ್ಚೋಣ. ಪಾಲಕ್ ಸೊಪ್ಪು ಸಹ ತಣ್ಣಗಾಗಿತ್ತು. ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ತೊಗೊಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಅದು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೇ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊನೂ ಸಹ ಸ್ವಲ್ಪ ಫ್ರೈ ಆಗಿತ್ತು. ಅದಕ್ಕೇ 1 ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಡ್ರೈ ಆಗಿದೆ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ನೀರು ಹಾಕಬಾರ್ದು. ನೀರು ಹಾಕೋದ್ರಿಂದ ಸರಿಯಾಗಿ ಫ್ರೈ ಆಗೋಲ್ಲ. ಇವಾಗಲೇ ಹಸಿ ವಾಸನೆ ಹೋಗೋವರೆಗೂ ಘಾಟ್ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡಿದ್ದಕ್ಕೆ ನಾವು ಪಾಲಕ್ ಸೊಪ್ಪನ್ನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು. ಇದಕ್ಕೆ ನಾವು ನೀರನ್ನು ಸೇರಿಸ್ಕೋಬಾರ್ದು. ಏಕೆ ಅಂದರೆ ನಾವು ಪಾಲಕ್ ಸೊಪ್ಪಲ್ಲಿ ಆಲ್ರೆಡಿ ನೀರಿತ್ತಲ್ವ, ಆ ಪಾಲಕ್ ಸೊಪ್ಪು ಬಸ್ತಂಥ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ನಾವು ಗ್ರೇವಿಯ ಥಿಕ್ನೆಸ್ ನೋಡಿಕೊಂಡು ನೀರು ಹಾಕಬೇಕು. ನೀರನ್ನು ಇವಾಗಲೇ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಪದೇ ನೀರನ್ನು ಸೇರಿಸ್ಕೊಳ್ಳೋಕ್ಕಾಗಲ್ಲ. ಇವಾಗಲೇ ಎಷ್ಟು ನೋಡಿ ಈ ರೀತಿ ಅದಕ್ಕೆ ನಾವು ಹಾಕೋಬೇಕು. ಏಕೆಂದರೆ ನಾನು ರೊಟ್ಟಿ ಮಾಡೋದ್ರಿಂದ ಥಿಕ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಥಿಕ್ನೆಸ್ಸಿಗೋಸ್ಕರ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕುದಿ ಬರಲಿ. ನೀಟಾಗಿ ಕುದಿ ಬರೋವರೆಗೂ ಇದನ್ನು ಮುಚ್ಚೋಣ. ಇದು ನೀಟಾಗಿ ಕುದಿ ಬಂದರೆ ನೀರು ಕಡಿಮೆ ಆಗಿರುತ್ತಲ್ವ, ಇದು ಈ ರೀತಿ ಇರುತ್ತೆ. ನೀರು ಸ್ವಲ್ಪ ಕಡಿಮೆ ಆಗಿರುತ್ತೆ. ಇದಕ್ಕೆ ನಾವು ಆವಾಗಲೇ ಬೇಯಿಸ್ಕೊಂಡಂಥ ಆಲೂಗೆಡ್ಡೆನ ದಪ್ಪಾಗಿ ಪೀಸನ್ನು ಮಾಡಿಬಿಟ್ಟು ಇದಕ್ಕೆ ಹಾಕಬೇಕು. ಸಣ್ಣದಾಗಿ ಪೀಸ್ ಮಾಡಬಾರ್ದು. ಅದು ಚಾಕಲ್ಲಿ ಅಥವಾ ಕೈಲಿ ಆದರೂ ಸಣ್ಣ ಪೀಸ್ಗಳು ಮಾಡಿಬಿಟ್ಟು ಸೇರಿಸ್ಬಿಟ್ಟು ಇದು ಒಂದು ಸ್ವಲ್ಪ ಕುದಿ ಬರಲಿ. ಇದಕ್ಕೆ ಮುಚ್ಚೋಣ. ಇದು ಒಂದು 5 ನಿಮಿಷ ಫ್ರೈ ಆದಮೇಲೆ ಇದು ಫ್ರೈ ಆಗಿರುತ್ತಲ್ವ, ಇದಕ್ಕೆ ನಾವು ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಮತ್ತು ಕಸೂರಿ ಮೇಥಿ, ಸ್ವಲ್ಪ ಸಾಂಬಾರು ಸೊಪ್ಪು ಇದೆಲ್ಲನೂ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಫ್ರೈ ಆಗಬೇಕು. ಏಕೆ ಅಂದರೆ ಗರಂ ಮಸಾಲ ಹಾಕಿರ್ತೀವಲ್ವ, ಅದು ಒಂದು ಸ್ವಲ್ಪ
ಮಸಾಲೆಗೆ ಸೇರ್ಕೋಬೇಕು. ಅದಕ್ಕೋಸ್ಕರ ಇದನ್ನು ಒಂದು 2 ನಿಮಿಷ ಸಣ್ಣೂರಿಲೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಆಗಿದೆ. ಇದನ್ನು ಲಾಸ್ಟಿಗೆ ಇದ್ರ ಜೊತೆಗೆ ನಾನು ರೊಟ್ಟಿಯನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಯಾರಿಗೆ ರೊಟ್ಟಿ ಬಡಿಯೋಕ್ಕೆ ಬರಲ್ಲ ಅವರು ಈ ರೀತಿ ಈಸಿಯಾಗಿ ರೊಟ್ಟಿಯನ್ನು ಮಾಡ್ಕೋಬೋದು. ನಾನು ರೊಟ್ಟಿ ಮಾಡೋಕ್ಕೆ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಒಂದು 2 ಗಂಟೆ ಮುಂಚೆನೇ ನೆನೆಸಿದೆ. ಅದರ ಜೊತೆಗೆ ಒಂದು 2 ಸ್ಪೂನಷ್ಟು ಅವಲಕ್ಕಿನೂ ಸಹ ಹಾಕಿಬಿಟ್ಟು ನೆನೆಸಿದೆ. ಅದನ್ನು ಸಣ್ಣಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಇದನ್ನು ಹಾಕಿದರೆ ತುಂಬ ಗರ್ಮ್ ಆಗಿರುತ್ತೆ. ತುಂಬ ತಿನ್ನೋಕ್ಕೂ ಇದ್ರ ಜೊತೆ ಪಾಲಕ್ ಗ್ರೇವಿ ಜೊತೆ ತಿನ್ನೋಕ್ಕಿಂತ ತುಂಬ ಟೇಸ್ಟ್ ಇರುತ್ತೆ. ಇದು ಸುತ್ತಲೂ ಈ ರೀತಿ ಬಂದಿರುತ್ತೆ, ಮೇಲೆ ಬಂದಿರುತ್ತೆ. ಅದು ಈಸಿಯಾಗಿ ಅದನ್ನು ತಿರುಗಿಸಿ 2 ಕಡೆನೂ ನಾವು ಇದನ್ನು ಬೇಯಿಸ್ಕೋಬೇಕು. ಇದನ್ನು ಮಕ್ಕಳು ಸ್ಕೂಲಿಂದ ಬಂದಾಗ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಏನಾರ ಬೇಕು ಕೊಡಿ ಅಂತ ಇರ್ತಾರಲ್ವ, ಆವಾಗಲಾದರೂ ಇದನ್ನು ಪಲ್ಯ ಒಂದು ಮಾಡಿಟ್ಕೊಂಡ್ರೆ, ಗ್ರೇವಿಯನ್ನು ಮಾಡಿಟ್ಕೊಂಡ್ರೆ ಮಕ್ಕಳು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಈ ರೀತಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಆದರೆ ತಣ್ಣಗಾದ್ಮೇಲೆ ಇದು ತಿನ್ನೋಕ್ಕಷ್ಟು ಸಾಫ್ಟ್ ಇರಲ್ಲ, ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಏಕೆ ಅಂದರೆ ಅಕ್ಕಿನ ನಾವು ಇವಾಗಲೇ ನೆನೆಸ್ಬಿಟ್ಟು ಇವಾಗಲೇ ಹಾಕೋದ್ರಿಂದ ಇದು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಆಲೂ ಪಾಲಕ್ ಗ್ರೇವಿನೂ ರೆಡಿ ಆಯಿತು, ರೊಟ್ಟಿನೂ ಸಹ ರೆಡಿ ಆಯಿತು. ನಾನು ಎಲ್ಲ ರೊಟ್ಟಿನೂ ಸಹ ನಾನು ರೆಡಿ ಮಾಡಿಕೊಂಡೆ. ಎಲ್ಲ ಜೊತೆಲೇ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಮತ್ತು ಮಕ್ಕಳು ಸಹ ಸ್ಕೂಲಿಗೆ ಹೊರಟ. ನೆಕ್ಸ್ಟು ನಾನು ಇದ್ರ ಜೊತೆಗೇ ನಾನು ಒಂದು ಜ್ಯೂಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಪಪ್ಪಾಯ ಸ್ಮೂದಿಯನ್ನು ಮಾಡ್ಕೋತಾ ಇದ್ದೀನಿ. ಈ ಪಪ್ಪಾಯ ಸ್ಮೂದಿ ಮಾಡ್ಕೊಳ್ಳೋಕೆ ನಾನು 2 ಪೀಸಷ್ಟು ಪಪ್ಪಾಯ ತೊಗೊಂಡಿದ್ದೀನಿ, 1 ಬನಾನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೆಲ್ಲ ಅಥವಾ ಸಕ್ಕರೆ ಏನೂ ಬಳಸ್ತಾ ಇಲ್ಲ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಕುದಿಸಿ ಆರಿಸಿ ತಣ್ಣಗಾದಂಥ ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಹಾಕಿಬಿಟ್ಟು ಈ ಪಪ್ಪಾಯ, ಬನಾನ ಮತ್ತು ಹಾಲನ್ನು ಹಾಕ್ಬಿಟ್ಟು ಇದನ್ನು ಜ್ಯೂಸು ಸಹ ರೆಡಿ ಆಯಿತು. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್.